ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿತ್ತು ಯಾಕೆ? ಕೋವ್ಯಾಕ್ಸಿನ್ ಪ್ರಯೋಗದ ವರದಿ ಬಗ್ಗೆ ಭಾರತ್ ಬಯೋಟೆಕ್ ಎಂಡಿ ಹೇಳಿದ್ದು ಏನು? ಹಲವು ದೇಶಗಳಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡಿದ್ರೂ ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಹೀಗಾಗಿ ಅಪಸ್ವರ ಎತ್ತಿದವರಿಗೆ ಭಾರತ್ ಬಯೋಟೆಕ್ ಭರ್ಜರಿ ತಿರುಗೇಟು ಕೊಟ್ಟಿದೆ. ಮೂರನೇ ಹಂತದ ಪ್ರಯೋಗದ ವರದಿ ಬರದೆ ಲಸಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಾಕೆ ಎಂದು ಶಶಿ ತರೂರ್ ಪ್ರಶ್ನೆ ಮಾಡಿದ್ದು, ಕೋವ್ಯಾಕ್ಸಿನ್ ಕುರಿತು ಸಂಶಯಗಳನ್ನು ಪರಿಹರಿಸಲು ಸಿಎಂಡಿ ಯತ್ನಿಸಿದೆ. ಕೋವಿಶೀಲ್ಡ್ ಎಷ್ಟು ಪರಿಣಾಮಕಾರಿ ಎಂಬ ಬಗ್ಗೆ ನಿಖರತೆ ಇಲ್ಲದಿದ್ರೂ ಯಾರೂ ಪ್ರಶ್ನಿಸ್ತಾ ಇಲ್ಲ. ಹೀಗಾಗಿ ಕೋವಿಶೀಲ್ಡ್ ಬಗ್ಗೆ ಪ್ರಶ್ನಿಸಿದವರು ಕೋವ್ಯಾಕ್ಸಿನ್ ಪ್ರಶ್ನೆ ಮಾಡ್ತಾ ಇರೋದ್ಯಾಕೆ ಎಂದು ಸಿಎಂಡಿ ಪ್ರಶ್ನೆ ಮಾಡಿದ್ದಾರೆ. ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಜಂಟಿಯಾಗಿ ಕೋವಿಶೀಲ್ಡ್ ತಯಾರಿಸಿದ್ದು, ಐಸಿಎಂಆರ್ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ತಯಾರಿಸಿದೆ ಅಂತ ಸಿಎಂಡಿ ಹೇಳಿದ್ದಾರೆ. ಅಡಿನೋ ವೈರಸ್ ಬಳಸಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಿಸಿದ್ದು, ಸತ್ತ ಕೊರೋನಾ ವೈರಸ್ನಿಂದ ಕೋವ್ಯಾಕ್ಸಿನ್ ಲಸಿಕೆ ತಯಾರಾಗಿದೆ. ಕೊರೋನಾ ವಿರುದ್ಧ ಕೋವಿಶೀಲ್ಡ್ 70% ಪರಿಣಾಮಕಾರಿಯಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಗೊತ್ತಿಲ್ಲ. ಕೋವಿಶೀಲ್ಡ್ ಮೊದಲ ಡೋಸ್ ಬಳಿಕ 4 ರಿಂದ 6 ವಾರದಲ್ಲಿ 2ನೇ ಡೋಸ್ ನೀಡಲಿದ್ದಾರೆ. ಕೋವ್ಯಾಕ್ಸಿನ್ ಮೊದಲ ಡೋಸ್ ನೀಡಿದ 14 ದಿನದ ಬಳಿಕ 2ನೇ ಡೋಸ್ ಪಡೆಯಬಹುದಾಗಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ 100% ಸುರಕ್ಷಿತ ಎಂದು ಡಿಸಿಜಿಐ ಅಧ್ಯಕ್ಷ ವಿಜಿ ಸೋಮಾನಿ ಹೇಳಿದ್ದಾರೆ. ಆದರೆ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ ಎಲ್ಲಾ 200% ಸುರಕ್ಷಿತ ಎಂದು ತಿಳಿಸಿದ್ದಾರೆ. ಆದರೆ ಲಸಿಕೆಯ 1 ಮತ್ತು 2ನೇ ಹಂತದ ಪ್ರಯೋಗದ ಅಂಕಿಅಂಶ ಇನ್ನೂ ಬಂದಿಲ್ಲ. ಈ ಬಗ್ಗೆ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದು, 3ನೇ ಹಂತದ ಪ್ರಯೋಗದ ಫಲಿತಾಂಶಗಳು ಮಾರ್ಚ್ನಲ್ಲಿ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕೋವ್ಯಾಕ್ಸಿನ್ ಲಸಿಕೆ ಸುರಕ್ಷಿತ ಅಂತ ಭಾರತ್ ಬಯೋಟೆಕ್ ಕಂಪನಿ ತಿಳಿಸಿದ್ದು, ಜೊತೆಗೆ ಡಿಸಿಜಿಐ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಸೇಫ್ ಎಂದು ಅಧಿಕೃತವಾಗಿ ಹೇಳಿದೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಬಳಕೆಗೆ ಡಿಸಿಜಿಐ ಅನುಮತಿ ಕೊಟ್ಟಿದ್ದು, 2 ಲಸಿಕೆಗಳು ಕೊರೋನಾ ವೈರಸ್ ವಿರುದ್ಧ ಪರಿಣಾಮಕಾರಿಯಾಗಿದೆ. ವ್ಯಾಕ್ಸಿನ್ ಜನರ ಬಳಕೆಗೆ ಸುರಕ್ಷಿತ ಎಂದು ತಜ್ಞರ ಸಮಿತಿ ಮತ್ತು ಡಿಸಿಜಿಐ ದೃಢಪಡಿಸಿದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ 90% ಸುರಕ್ಷಿತವಾಗಿದೆ ಎಂದು ಸೆರಮ್ ಇನ್ಸ್ಟಿಟ್ಯೂಟ್ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಭಾರತ್ ಬಯೋಟೆಕ್ ಹೇಳಿಲ್ಲ. WHO ಪ್ರಕಾರ 60% ಹೆಚ್ಚು ಪರಿಣಾಮಕಾರಿಯಾಗಿ ಹೊಂದಿರುವಂತಹ ಲಸಿಕೆಯನ್ನ ಬಳಸಬೇಕು. ಇಂಗ್ಲೆಂಡ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಗುಣಮಟ್ಟ ಪರೀಕ್ಷೆಯಲ್ಲಿ ಪಾಸಾಗಿದ್ದು, ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಕಂಪನಿಯ ಲಸಿಕೆ ತುರ್ತು ಬಳಕೆಗೆ ಇಂಗ್ಲೆಂಡ್ನ MHRAನಿಂದ ಆಕ್ಸ್ಫರ್ಡ್ ವಿವಿ ಲಸಿಕೆ ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ. ಆಕ್ಸ್ಫರ್ಡ್ ವಿವಿ ಲಸಿಕೆ ಬಗ್ಗೆ ಇಂಗ್ಲೆಂಡ್, ಬ್ರೆಜಿಲ್ನಲ್ಲಿ ವೈದ್ಯಕೀಯ ಪ್ರಯೋಗ ಮಾಡಿದ್ದು, 3ನೇ ಹಂತದ ವೈದ್ಯಕೀಯ ಪ್ರಯೋಗ ಕೂಡ ಮುಕ್ತಾಯಗೊಂಡಿದೆ. ಭಾರತ, ಇಂಗ್ಲೆಂಡ್, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡಿದ್ದು, ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿದೆ. ಆದರೆ 1, 2ನೇ ಹಂತದ ಲಸಿಕೆಯ ಪ್ರಯೋಗ ಅಂಕಿಅಂಶ ಇನ್ನೂ ರಿಲೀಸ್ ಮಾಡಿಲ್ಲ. 3ನೇ ಹಂತದ ಲಸಿಕೆಯ ವೈದ್ಯಕೀಯ ಪ್ರಯೋಗ ಮಾರ್ಚ್ಗೆ ಮುಗಿಯಲಿದ್ದು, ಬಳಿಕ ವೈದ್ಯಕೀಯ ಪ್ರಯೋಗದ ಅಂಕಿಅಂಶ ಸಿಗಲಿದೆ. ಅದಕ್ಕೂ ಮುನ್ನವೇ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿರುವುದು ಟೀಕೆಗೆ ಕಾರಣವಾಗಿದೆ. ಕೋವ್ಯಾಕ್ಸಿನ್ ಲಸಿಕೆಯ ಗುಣಮಟ್ಟದ ಪರೀಕ್ಷೆ ಇನ್ನೂ ನಡೆದೇ ಇಲ್ಲ. ವ್ಯಾಕ್ಸಿನ್ಗಳ ಗುಣಮಟ್ಟ ಅಳೆಯಲು ಭಾರತದಲ್ಲಿ ಹಲವು ನಿಯಮಗಳಿವೆ. ಮೊದಲು ವ್ಯಾಕ್ಸಿನ್ಗಳ ಪ್ರೀ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಟ್ರಯಲ್ ನಡೆಯಬೇಕು. ಇದರಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ನಡೆಯಲಿದೆ. ನಂತರ ಕ್ಲಿನಿಕಲ್ ಟ್ರಯಲ್ನಲ್ಲಿ ಮನುಷ್ಯರ ಮೇಲೆ ವೈದ್ಯಕೀಯ ಪ್ರಯೋಗ ಮಾಡಲಿದ್ದಾರೆ. 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಬಳಿಕ ಲಸಿಕೆಯ ಸುರಕ್ಷತೆ, ಪರಿಣಾಮಕಾರಿತನ ಸಾಬೀತಾಗಲಿದೆ. 3 ಹಂತಗಳಲ್ಲೂ ಲಸಿಕೆ ಸುರಕ್ಷಿತ, ಪರಿಣಾಮಕಾರಿಯಾಗಿದೆ ಅನ್ನೋದು ಪ್ರೂವ್ ಆಗಬೇಕು. ಕೋವ್ಯಾಕ್ಸಿನ್ನ 1, 2ನೇ ಹಂತದ ಡಾಟಾವನ್ನ ಬಿಡುಗಡೆ ಮಾಡಿಲ್ಲ. ಜೊತೆಗೆ 3ನೇ ಹಂತದ ವೈದ್ಯಕೀಯ ಪ್ರಯೋಗವೂ ಕೂಡ ಮುಗಿದಿಲ್ಲ. ಹೀಗಾಗಿ ಕೋವ್ಯಾಕ್ಸಿನ್ ಗುಣಮಟ್ಟದ ಕೆಲ ನಿಯಮಗಳನ್ನು ಪಾಲಿಸಿಲ್ಲ. ಹೀಗಿದ್ರೂ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ, 1 ಮತ್ತು 2ನೇ ಹಂತದ ಪ್ರಯೋಗ ಯಶಸ್ವಿಯಾದರೆ ತುರ್ತು ಬಳಕೆಗೆ ಒಪ್ಪಿಗೆ ನೀಡಬಹುದು. ಎಬೋಲಾ ಲಸಿಕೆ ವಿಷಯದಲ್ಲೂ 1 ಮತ್ತು 2ನೇ ಹಂತದ ಪ್ರಯೋಗದ ಬಳಿಕ ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿತ್ತು. ಅದೇ ರೀತಿ ಇದೀಗ ಕೋವ್ಯಾಕ್ಸಿನ್ಗೂ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾರತ್ ಬಯೋಟೆಕ್ ಕಂಪನಿ ಇದುವರೆಗೂ 1 ಮತ್ತು 2ನೇ ಹಂತದ ವೈದ್ಯಕೀಯ ಪ್ರಯೋಗದ ಮಾಹಿತಿ ಬಿಡುಗಡೆ ಮಾಡಿಲ್ಲ. ಆದರೆ ಲಸಿಕೆಯ ಮಾಹಿತಿಗಳನ್ನು ವಿಷಯ ತಜ್ಞರ ಸಮಿತಿ ಡಿಸಿಜಿಐಗೆ ಸಲ್ಲಿಕೆ ಮಾಡಿದೆ. ಕೊರೋನಾ ಲಸಿಕೆಯ ಬಗ್ಗೆ ಪಾರದರ್ಶಕತೆಯನ್ನು ನಾವು ಕಾಪಾಡಿದ್ದೇವೆ, ಯಾವುದನ್ನು ಮುಚ್ಚಿಟ್ಟಿಲ್ಲ ಎಂದು ಲಸಿಕೆ ಪ್ರಯೋಗದ ಬಗ್ಗೆ ಭಾರತ್ ಬಯೋಟೆಕ್ ಮುಖ್ಯಸ್ಥ ಕೃಷ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಫೈಜರ್ ಕಂಪನಿಯ ಲಸಿಕೆಯಂತೆ ಕೋವ್ಯಾಕ್ಸಿನ್ ಲಸಿಕೆಯ ಬಗ್ಗೆಯೂ 5 ಜರ್ನಲ್ಗಳಲ್ಲಿ ಲೇಖನ ಪ್ರಕಟವಾಗಿದ್ದು, ಫೈಜರ್ ಕಂಪನಿಗಿಂತ ನಾವು ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಅಂತ ಕೃಷ್ಣ ತಿಳಿಸಿದ್ದಾರೆ.